ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಯ ಸೌಂದರ್ಯ ವ್ಲಾಗ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಂದು ಸ್ಯಾಟರ್ಡೇ ವ್ಲಾಗ್. ನಿನ್ನೆ ವ್ಲಾಗ್ ಎಲ್ಲ ನೋಡಿದ್ದೀರಲ್ಲ, ಫ್ರೈಡೇ ನಾವು ಮೂವಿಗೆ ಹೋಗಿ ಲೇಟಾಗಿ ಬಂದು ಮಲ್ಕೊಂಡ್ವಿ ಆ್ಯಂಡ್ ಬೆಳಗ್ಗೆನೇ ಇತ್ತು. ಬಟ್ಟೆ ಸ್ವಲ್ಪ ವಾಷಿಂಗ್ ಇತ್ತು, ವಾಷಿಂಗ್ ಹಾಕಿದ್ದೆ ಆ್ಯಂಡ್ ರೆಡಿಯಾಗಿ ಇವಾಗ ತಿಂಡಿ ಮಾಡ್ತಾಯಿದ್ದೀನಿ. ನಮ್ಮತ್ತೆ ಚಪಾತಿ ಹಾಗೆ ಇದು ಕಡಲೆಕಾಯಿದು ಚಟ್ನಿ ಮಾಡಿದ್ದಾರೆ, ಚೆನ್ನಾಗಿರುತ್ತೆ, ಗಮ್ಮಂತ ಇತ್ತು ಅವಾಗಲೇ. ಸೊ ನನ್ನ ಫೇವ್ರೇಟ್ ಇವೆರಡು ಕಾಂಬಿನೇಷನ್. ಇದ್ರ ಜೊತೆ ಟೊಮೆಟೊ ಗೊಜ್ಜು ಕೂಡ ನನ್ನ ಫೇವ್ರೇಟ್. ಸೊ ಮೊದಲನೇ ಬಾರಿಗೆ ಯಾರಾದರೂ ನನ್ನ ಈ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಎಲ್ಲ ವ್ಲಾಗ್ಸ ನೋಡಿ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ಇವತ್ತಿನ ಪ್ಲ್ಯಾನ್ ಬಂದು ನಮಗೆ ಸ್ವಲ್ಪ ಫ್ರಾಂಚೈಸಿ ಎಂಕ್ವೈರೀಸ್ ಇದೆ. ಚಿಕ್ಕಬಳ್ಳಾಪುರ ಹತ್ರ ಹೋಗಬೇಕು, ಅಲ್ಲಿ ಮುಗಿಸ್ಕೊಂಡು ಮೇಲೆಕೋಟೆ ಫ್ರಾಂಚೈಸಿ ಹತ್ರ ಹೋಗಿ ಅವ್ರಿಗೆ ಸ್ವಲ್ಪ ಡಾಕ್ಯುಮೆಂಟ್ಸ್ ಅಗ್ರಿಮೆಂಟ್ಸ್ ಎಲ್ಲ ಕೊಡೋದಿದೆ. ಅದನ್ನು ಮುಗಿಸ್ಕೊಂಡು ಇನ್ನೂ ಕೆಲವೊಂದು ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡು ನಾನು ರೂಪೇಶ್ ಹೊಡ್ತಾ ಇದ್ದೀವಿ. ಯದುವೀರ್ ಪಿನ್ನಿ ಮನೆ ಹತ್ರ ಇದ್ದಾರೆ. ಪಿನ್ನಿಯವರು ಕೂಡ ಮಧ್ಯಾಹ್ನ ದೊಡ್ಡಬಳ್ಳಾಪುರಕ್ಕೆ ಬರ್ತಾರಂತೆ. ಯದುವೀರ್ ಅತ್ತೆ ಹತ್ರ ಬಿಟ್ಬಿಟ್ಟು ಬರ್ತಾರೆ, ಅತ್ತೆ ಇಲ್ಲೇ ಇರ್ತಾರೆ. ನಾವು ಅಷ್ಟೊತ್ತಿಗೆ ನಾವು ಮನೆಗೆ ಬಂದುಬಿಡ್ತೀವಿ. ಯಾವುದೇ ವ್ಲಾಗ್ಸ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ನೆಕ್ಸ್ಟ್ ಡೇ ಅಂದರೆ ಸಂಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಫೆಬ್ರವರಿ 9 ಭಾನುವಾರ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಟೈಮ್ ಬಂದು ಇವಾಗ 12:31 ಆಗಿದೆ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಲೇಟ್ ಆಗಿದ್ವಿ. ಆ್ಯಕ್ಚುಲಿ ಇವತ್ತು ದಾವಣಗೆರೆಗೆ ಹೋಗಬೇಕಾಗಿತ್ತು. ರೂಪೇಶ್ಗೆ ಸ್ವಲ್ಪ ಟಯರ್ಡ್ ಮತ್ತು ಯಾಕೋ ಬ್ಯಾಕ್ ಪೇಯ್ನ್ ಬರ್ತಾ ಇದೆ ಅಂತಂದರು. ಇನ್ನು ಇಷ್ಟು ದೂರ ಟ್ರಾವೆಲ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಹೋಗ್ತಾ ಇಲ್ಲ. ಸೊ ಹಾಗಾಗಿ ಇವತ್ತು ಲೇಟಾಗಿದ್ದು ಬ್ರೇಕ್ಫಾಸ್ಟ್ಗೆ ನಮ್ಮ ಅತ್ತೆ ಇವತ್ತು ಖಾರ ಪೊಂಗಲ್ ಹಾಗೆ ಕೊಬ್ಬರಿ ಚಟ್ನಿ ಮಾಡಿದರು, ತುಂಬ ಚೆನ್ನಾಗಿತ್ತು, ಅದನ್ನೇ ತಿಂದ್ಕೊಂಡ್ವಿ. ಆ್ಯಂಡ್ ಫುಲ್ಲು ಇವತ್ತು ಆಯಿಲಿಂಗ್ ಡೇ, ಸಂಡೇ ಆಗಿರೋದ್ರಿಂದ ಚೆನ್ನಾಗಿ ಆಯಿಲ್ ಇಟ್ಕೊಂಡು ತಲೆ ಎಲ್ಲ ಬಾಚ್ಕೊಂಡಿದ್ದೀನಿ. ಆ್ಯಂಡ್ ಈಗ ಭಾನುವಾರದ ಸ್ಪೆಷಲ್ ರೆಸಿಪೀಸು ನಮ್ಮ ಅತ್ತೆ ಮಾಡ್ತಿದ್ದಾರೆ. ಇವತ್ತು ಚಿಕನ್ ಗ್ರೇವಿ ಜೊತೆಗೆ ಚಿಕನ್ ಕೈಮಾ ಸಾಂಬಾರು ಮಾಡ್ತಾಯಿದ್ದಾರೆ, ರೈಸು ಚಪಾತಿ ಮುದ್ದೆ. ಸೊ ಇಷ್ಟು ಇವತ್ತಿನ ಸಂಡೇ ರೆಸಿಪಿ. ಆ್ಯಂಡ್ ನಮ್ಮ ರೋಬೋಟ್ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಇದು ಹಾಲೆಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ. ಆ್ಯಂಡ್ ಇಲ್ಲಿ ನೋಡಿ ನಿಮ್ಮ ಫೇವ್ರೇಟ್ ಯದುವೀರ್, ಹೇಳು ಏನಾದರೂ ಜೋರಾಗಿ ಹೇಳ್ಬೇಕು, ಕ್ಲೀನಾಗಿ. ಹಾಯ್ ಫ್ರೆಂಡ್ಸ್, ಸ್ಕೂಲ್ಗೆ ಯಾಕೆ ಹೋಗಿಲ್ಲ ಇವತ್ತು? ಹಾಲಿಡೇ ಇರುತ್ತೆ. ಮತ್ತು ಎಲ್ಲರಿಗೂ ನೀನು ಜಾಸ್ತಿ ಇಷ್ಟ ಅಂತ ಎಲ್ಲರೂ ನಿನಗೆ ವಾವ್ ಯದುವೀರ್ ಸೂಪರ್ ಅಂತೆಲ್ಲ ಕಾಮೆಂಟ್ ಮಾಡ್ತಾ ಇರ್ತಾರೆ. ಅವ್ರಿಗೆಲ್ಲ ಏನು ಹೇಳ್ತೀಯ ನೀನು? ಥ್ಯಾಂಕ್ ಯು, ಗುಡ್ ಬಾಯ್. ಮತ್ತೆ ಇನ್ನೇನು ಸಮಾಚಾರ? ಇದು ಯಾರು ತಂದ್ಕೊಟ್ಟಿದ್ದು ಗನ್ನು? ಯಾವಾಗ ತಂದೆ? ತತ್ತಿ. ನಿನ್ಗೇನು ಇಷ್ಟ ಜಾಸ್ತಿ? ಗನ್ ಇಷ್ಟ ಅಂತೆ ಅವನಿಗೆ. ದೊಡ್ಡವನಾದ್ಮೇಲೆ ಏನಾಗ್ತೀಯಾ? ಪೊಲೀಸ್ ಆಗ್ಬಿಟ್ಟು ಏನು ಮಾಡ್ತೀಯಾ? ಯಾರನ್ನ? ಕಳ್ಳನ ಶೂಟ್ ಮಾಡ್ತೀಯಾ? ನಿನ್ನ ಕೆಲಸದಿಂದ ಸಸ್ಪೆಂಡ್ ಮಾಡಿಬಿಡ್ತಾರೆ. ಆಮೇಲೆ ಯಾರನ್ನೂ ಹರ್ಟ್ ಮಾಡೋಂಗಿಲ್ಲ. ನೋಡಿ ಚಿಕನ್ ಕೈಮಾಗ ರೆಡಿ ಮಾಡ್ತಾ ಇದ್ದಾರೆ. ಚಿಕ್ಕ ಚಿಕ್ಕ ಪೀಸ್ನ ಕಟ್ ಮಾಡಿಕೊಟ್ಟಿದ್ದಾರೆ. ಅದು ಬೇರೆ ಇವತ್ತು ಸಂಡೇ ಆಗಿರೋದ್ರಿಂದ ಅವ್ರ ಟೈಮ್ ಇರಲ್ಲ, ಅದಕ್ಕೆ ನಮ್ಮ ಮತ್ತೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅದು ಮಿಕ್ಸಿ ಮಾಡಬೇಕಾ, ಅದನ್ನ ಮಿಕ್ಸಿ ಮಾಡ್ಕೊಳ್ತಾರೆ. ಹಾಗೇನೆ ಮಸಾಲ ರುಬ್ಕೊಂಡು ಇಟ್ಕೊಂಡಿದ್ದಾರೆ ನೋಡಿ, ರುಬ್ತಾ ಇದ್ದಾರೆ. ಯದುವೀರ್ ಒಂದು ನಿಮಿಷ, ಹಲೋ ಒಂದು ನಿಮಿಷ ಇರಮ್ಮ, ಟ್ರೈಪೋಡ್ ಎಲ್ಲ ಅರ್ಸ್ಬಿಡ. ಮಸಾಲೆಗೆಲ್ಲ ರುಬ್ಕೊಂಡು ಇಟ್ಕೊಂಡಿದ್ದಾರೆ. ರೆಸಿಪಿ ಏನು ತೋರಿಸಲ್ಲ, ಎಲ್ರಿಗೂ ಗೊತ್ತಿರುತ್ತಲ್ಲ ಕೈಮಾ ರೆಸಿಪಿ ಹೇಗೆ ಮಾಡ್ತಾರೆ ಅಂದ್ಬಿಟ್ಟು ಅಷ್ಟೇ. ಇದೆಲ್ಲ ರೆಸಿಪೀಸ್ ಆದಮೇಲೆ ನಾನು ವ್ಲಾಗ್ನ ಕೂಡ ಕಂಟಿನ್ಯೂ ಮಾಡ್ತೀನಿ. ಸಂಡೇ ಆದರೆ ಸಾಕು, ಎಲ್ಲರ ಮನೆಯಲ್ಲೂ ನಾನ್ ವೆಜ್ ಸ್ಪೆಷಲ್ ಇದ್ದೇ ಇರುತ್ತೆ. ಬೆಳಗ್ಗೆ ಆಗಿದ ತಕ್ಷಣ ನಾನ್ ವೆಜ್ ಅರೋಮಾ ಗಮ್ಮಂತ ಬರ್ತಾ ಇರುತ್ತೆ. ಬಟ್ ಇನ್ನು ಮೇಲೆ ಸ್ವಲ್ಪ ನಾನ್ ವೆಜ್ ತಿನ್ನೋದು ಕಮ್ಮಿ ಮಾಡೋಣ ಅಂತ, ಯಾಕಂದರೆ ಸಮ್ಮರ್ ಆಗಿರೋದ್ರಿಂದ. ಆ್ಯಂಡ್ ಈಗ ಚಿಕನ್ ಜಾಸ್ತಿ ತಿನ್ನಬಾರ್ದು ಅಂತ ಹೇಳ್ತಿದ್ದಾರೆ. ಚಿಕನ್ ಅಂದರೆ ಕೋಳಿಗಳಿಗೆಲ್ಲ ಫ್ಲೂ ಬಂದಿದೆಯಂತೆ. ಹಾಗಾಗಿ ಸ್ವಲ್ಪ ಕಟ್ ಮಾಡಿ ಇನ್ನೇನ ತಿನ್ನಂಗಿದೆ ಸೀ ಫುಡ್ಸ್ ಆ ಥರದ್ದು ಇನ್ನು ರೂಢಿ ಮಾಡ್ಕೋಬೇಕು ಅಂತ ಇದ್ದೀವಿ. ನಾನು ಅತ್ತೆ ಮಾತಾಡ್ತಾ ಇದ್ವಿ, ಜೊತೆಗೆ ನನಗೆ ಆಫೀಸ್ ಕಾಲ್ಸ್ ಎಲ್ಲ ಬರ್ತಾನೆ ಇರುತ್ತೆ, ಅವ್ರ ಜೊತೆ ಮಾತಾಡ್ತಾ ಇರ್ತೀನಿ. ಆ್ಯಂಡ್ ನಮ್ಮಿಬ್ಬರದೂ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಅವ್ರಿಗಿಷ್ಟ ಆದರೆ ಅವ್ರು ಮಾಡ್ತಾರೆ, ಇಲ್ಲಾಂದರೆ ನನಗಿಷ್ಟ ಆದರೆ ನನಗೆ ಮಾಡ್ತಾರೆ. ಸೊ ಇವತ್ತು ನನಗಾಗಲ್ಲ, ನೀನು ಮಾಡುವ ನಾನು ಮಾಡ್ತೀನಿ ಹಂಗನ್ಬಿಟ್ಟು ಕುಕ್ಕಿಂಗ್ ಎಲ್ಲ ನಂಗೆ ಎಕ್ಸಾಕ್ಟಾಗಿ ಏನೂ ಬರೋದಿಲ್ಲ. ಸಿಂಪಲ್ ರೆಸಿಪೀಸ್ ಮಾಡ್ಕೊಳ್ತೀನಿ. ಜೊತೆಗೆ ರೋಬೋ ಕೂಡ ಹಾಕಿದೆ, ಅದ್ರ ಪಡಗ ಕ್ಲೀನ್ ಮಾಡ್ತಾ ಇದೆ. ಸೊ ಎಷ್ಟೊಂದು ಜನ ಕೇಳ್ತಾ ಇದ್ರಿ ರೋಬೋ ಬಗ್ಗೆ ತಿಳಿಸಿ ಅಂತ. ನಾನು ಸಪ್ರೇಟ್ ವಿಡಿಯೋ ಅದ್ರ ಬಗ್ಗೆ ಮಾಡ್ತೀನಿ. ಅದಕ್ಕೆ ಸಾಸ್ ಹಾಕ್ಕೊಂಡು ತಿನ್ನೋದು. ಚೆನ್ನಾಗಿದೆ. ಇಷ್ಟ ಆಗಿದ್ದ? ಇಷ್ಟು ಮಾಡಿದ್ದೆ ಎಲ್ಲ ಒಂದೊಂದು ಉಂಡೆ ಅಂದರೆ ಎಲ್ಲ ಬಾಯಿಗೆ ಹಾಕ್ಕೊಂಡು
ಇದಕ್ಕೆ ಇವಾಗ ಮಸಾಲೆ ಸಾಂಬಾರು ಥರ ಮಾಡೋಣ. ಚೆನ್ನಾಗಿದ್ಯಾ ನಿಮ್ಮ ಅವ್ವ ಮಾಡಿರೋದು? ಯಾರು ಮಾಡಿರೋದು? ಯಾವ ಬದ್ದು ಅವೆ ಬದ್ದು ಸೂಪರ್. ನಾನೇ ಮಾಡಿದ್ದೆ ವೀರ್, ನಾನೇ ಮಾಡಿದ್ದು. ಯಾರು ಮಾಡಿರೋದು? ನೇ ಇಲ್ಲ, ನಾನು ಮಮ್ಮಿ, ಸೋನಿ ಮಮ್ಮಿ. ಹೇಳೋ. ಅಲ್ವಾ, ಇನ್ಯಾರು ಮಾಡಿರೋದು? ಅವೇ ಅವೇ ಮಗು, ಮೊಮ್ಮಗು ಇದು, ಮುದ್ದು ಮೊಮ್ಮಗು, ಮುದ್ದು ಮೊಮ್ಮಗು. ಕೊಡಲ್ಲ ಅಂದಿದ್ದಕ್ಕೆ ಕೊಡಲ್ಲ. ಇವಾಗ ಉಪ್ಪು ಖಾರ ಹಾಕಿದ್ದೀನಿ. ಕೊಡಲ್ಲ. ಸರಿಗಿದೆಯಲ್ಲ ಇವಾಗ? ಪ್ಲೀಸ್ ಅವ್ವ ಅಂತ ಕೇಳು. ಇದೇ ಫಸ್ಟ್ ಟೈಮ್ ನಾನು ಮಾಡಿರೋದು, ನೋಡೋಣ. ಅಗಿಬೇಕು ಚಿನ್ನ. ಅಗಿಯಕ್ಕಲ್ಲಿ ಏನಿಲ್ಲ, ಅಗಿಯಕ್ಕೆ ಏನು ತೊಂದರೆ ಇಲ್ಲ. ಚೆನ್ನಾಗಿ ನುಣ್ಣಗಾಗಿದೆ. ಇರೋ ಬಿಸಿ ಇದೆ. ಕಿತ್ತಾಕ್ದಂಗೆ ನನ್ನ ಗಂಡ ನಂಗೆ ತಿನ್ನಿಸ್ತಾ ಇದ್ರು ನೋಡು. ಚಿಕನ್ ತಿಂತೀಯಾ? ಆ್ಯಕ್ಚುಲಿ ಸಂಡೇಸು ನಾವು ಮನೇಲಿರೋದು ತುಂಬಾ ರೇರು. ಮನೇಲಿರೋವಾಗ ಈ ಥರ ರುಚಿಯಾಗಿ ಊಟ ಮಾಡ್ಕೊಂಡು ತಿನ್ಕೊಂಡು ರೆಸ್ಟ್ ಮಾಡ್ತೀವಿ ಅಷ್ಟೇ. ಅವತ್ತಿನ ವ್ಲಾಗ್ ನಾನು ಕಂಟಿನ್ಯೂ ಮಾಡಿಲ್ಲ. ನೆಕ್ಸ್ಟ್ ಡೇ ಮಂಡೇ ಮಾರ್ನಿಂಗ್ ನಾನು ನಿಮಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಸಂಡೇ ಚೆನ್ನಾಗಿ ತಿಂದಿರ್ತೀವಿ, ಮಂಡೇ ಸ್ವಲ್ಪ ಲೈಟಾಗಿ ತಿಂತೀವಿ. ಬೆಳಗ್ಗೆ ಎದ್ದ ತಕ್ಷಣ ಬೆಟ್ಟದ ನಲ್ಲಿಕಾಯಿ ಜ್ಯೂಸ್ ಮಾಡಿಕೊಂಡು 4 ಜನನು, ನಾನು ನಮ್ಮತ್ತೆ, ರೂಪೇಶು, ಯದುವೀರ್ಗೂ ಸ್ವಲ್ಪ ಕೊಡ್ತೀನಿ. ಸೊ ಅವನಿಗೆ ಜ್ಯೂಸ್ ಎಲ್ಲ ಕೊಟ್ಟು ಅವನ್ನ ಬಾಕ್ಸ್ ಅತ್ತೆ ಪ್ರಿಪೇರ್ ಮಾಡ್ತಾರೆ. ಅವ್ನು ಕರ್ಕೊಂಡೋಗಿ ನಾನು ರೆಡಿ ಎಲ್ಲ ಮಾಡಿಸ್ಕೊಂಡು ಕೆಳಗಡೆ ಬಂದು ದೇವ್ರಿಗೆ ನಮಸ್ಕಾರ ಹಾಕಿಸಿ ಅವನಿಗೆ ಉಂಡಿಯಲ್ಲಿ ಕಾಸನ್ನ ಹಾಕಿಸ್ತಾ ಇದ್ದೀನಿ. ಈಗ ಇದಾದಮೇಲೆ ಅವನು ಸ್ಕೂಲ್ಗೆ ಹೋಗ್ತಾನೆ. ಆ್ಯಂಡ್ ಇವತ್ತು ನನಗೆ ಯಾವುದೇ ಥರದಾದಂಥ ಆಫೀಸಲ್ಲಿ ವರ್ಕ್ ಇರಲಿಲ್ಲ. ಯಾಕಂದರೆ ನಮ್ಮ ಲೇಬರ್ಸ್ ಅವ್ರ ಊರಲ್ಲಿ ಏನೋ ಫಂಕ್ಷನ್ ಇತ್ತು ಅಂದ್ಬಿಟ್ಟು ಎಲ್ಲ ಲೇಬರ್ಸ್ ನೈಟೇ, ಅಂದರೆ ಸ್ಯಾಟರ್ಡೆ ನೈಟೇ ಹೋಗಿದ್ರು. ಇನ್ನೂ ರಿಟರ್ನ್ ಆಗಿರಲಿಲ್ಲ. ಅವ್ರು ಬರೋವರೆಗೂ ನಮಗೂ ಏನೂ ಕೆಲಸ ಇರೋದಿಲ್ಲ. ಸ್ವಲ್ಪ ಬಿಲ್ಲಿಂಗ್ದಿತ್ತು, ಮಧ್ಯಾಹ್ನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಇವತ್ತು ಸೈಟ್ಗೆಲ್ಲ ಏನೂ ಹೋಗಿಲ್ಲ, ಮನೇಲೇ ಇದ್ದೆ. ಬನ್ನಿ ಇವತ್ತು ನನ್ನ ಡೇ ಹೇಗಿರುತ್ತೆ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ. ನೋಡಿ ರೆಡಿ ಆಗಿದ್ದಾನೆ ಸ್ಕೂಲ್ಗೆ ಹೋಗಕ್ಕೆ. ಹಾಯ್, ಗುಡ್ ಮಾರ್ನಿಂಗ್. ನೋಡಿ ಅವನು ಉಂಡಿಗೆ ಹಾಕ್ತಿದ್ದಾನೆ. ಹಾಕೋ, ಟೈಮ್ ಆಯಿತು, ಲೇಟ್ ಆಗುತ್ತೆ, ಬೇಗ ಹಾಕು. ಇದಲ್ಲೂ ಕ್ಯಾಶ್ ಎತ್ಕೋ, ಹಾಕು. ತಲೆಗೆ ಮಾಡಿಸಿದತ್ತೆ, ಆರಿಲ್ಲ ಇನ್ನೂ ಕೂದಲು. ಫಾಸ್ಟ್ ಹಂಗೆಲ್ಲ ಹಾಕಿ ತೆಗಿಬಾರ್ದು, ಫಾಸ್ಟಾಗಿ ಹಾಕಬೇಕು, ಇಲ್ಲ ಸ್ಕೂಲ್ ಕಳಿಸಲ್ಲ. ಇವಾಗ ಬೇಗ ಹಾಕ್ಬಿಡಿತ್ತು. ನೆಕ್ಸ್ಟ್ ಗುಡ್ ಬಾಯ್. ಕ್ಲಾಪ್ ಸಾಕು. ಶಾಮಿಗೆ ನಮಸ್ಕಾರ ಹಾಕೊಂಬಿಡು, ನಮಸ್ಕಾರ ಹಾಕು. ಕಪಡಪ್ಪ ಇನ್ನ ಇಲ್ಲ, ನಾಳೆ ಟುಮಾರೋ. ಎಷ್ಟು ಬಿದೋಗ್ತೀಯಾ? ಇಲ್ಲಿ ಗಂಧ ಇಕ್ತೀನಿ, ಇಲ್ಲಿ ನೋಡು. ಎದುವಿ ಟೈಮ್ ಆಯ್ತು. ವಾಚ್ಮೆನ್ ಅಂಕಲ್ ಗೇಟ್ ಕ್ಲೋಸ್ ಮಾಡ್ಬಿಡ್ತಾರೆ. ಆಮೇಲೆ ನಿಂಗೆ ಕರ್ಕೊಂಡು ತಲೆ ಎತ್ತು, ಮೇಲೆ ಮೇಲೆ ಎತ್ತು, ಅಪ್ ಅಪ್ ಅಪ್. ಹಂಗೆ, ವೆರಿ ಗುಡ್. 1 2 3 ಹರ ಹರ ಮಹಾದೇವ ಶಂಭೋ ಶಂಕರ. ಅಷ್ಟೇ ಆಗೋಯ್ತು, ನಡಿ. ಓಕೆ ನಡಿ. ಡಿಯೋಡ್ರೆಂಟ್, ಓಹೋ ಹಂಗೆಲ್ಲ ಮಾಡಬಾರ್ದು. ಮಿರರ್ ಕಿಸ್ ಎಲ್ಲ ಕೊಡಬಾರ್ದು. ನಡಿ.
ರೂಪೇಶ್ ಹಾಗೆ ಡ್ರಾಪ್ ಮಾಡಿಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರು. ಸೊ ಅವನೋಗಿ ಚಪ್ಪಲಿ ತೊಗೊಳ್ತಾ ಇದ್ದಾನೆ. ಅಲ್ಲೇ ಮೇಲೆಗಡೆನೆ ನಾವು ಕೀಸ್ ಎಲ್ಲ ಹ್ಯಾಂಗ್ ಮಾಡ್ತೀವಿ ಆಯಿತಾ. ಇವ್ನಿಗೆ ಯಾವಾಗ ನೆನಪಾಗುತ್ತೋ ಅದನ್ನು ತೊಗೊಂಡೋಗಿ ಆಚೆ ಕಡೆ ಬಿಸಾಕೋದು, ಎಲ್ಲ ಹಾಕ್ತಾನೋ ಗೊತ್ತಿಲ್ಲ. ಒಂದು ಕೀಸು ಇರೋದಿಲ್ಲ ಮನೆಯಲ್ಲಿ. ನನ್ನ ಗಾಡಿ 3ನೇ ಸಲ ಕೀ ಮಾಡಿಸ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ನನಗೆ ಕೀ ಸಿಕ್ಕಿಲ್ಲ, ಅತ್ತೆ ಹುಡುಕ್ತಾ ಇದ್ದಾರೆ. ಇವನ್ನೆಲ್ಲೋ ಬಿಸಾಕಿದ್ದೀನಿ ಅಂತಾನೆ, ಬಟ್ ಎಲ್ಲಿ ಬಿಸಾಕಿದ್ದೀನಿ ಅಂತ ಹೇಳ್ತಲ್ಲ. ಇದೇ ಕೆಲಸ ಆಯಿತು. ಅವನ್ನ ಸ್ಕೂಲ್ ಕಳಿಸಿ ಆಮೇಲೆ ಕೀ ಮಾಡೋ ವೆಂಡರ್ನ ಕರ್ಕೊಂಡು ಬಂದು ಇವಾಗ ಕೀ ಮಾಡಿಸ್ತಾ ಇದ್ದೀನಿ. ಜೊತೆಗೆ ಇವತ್ತು ಬೆಳಗ್ಗೆನೆ ಜಿಮ್ಗೆ ಹೋಗಿ ಬಂದ್ಬಿಡೋಣ, ನಮ್ಮ ಪರ್ಸನಲ್ ಟ್ರೈನರ್ ಇವತ್ತು 2 hours ಸೆಷನ್ ಇರುತ್ತೆ, ಹೈ ಕೋರ್ ಮಾಡಿಸ್ತೀನಿ ಅಂತ ಅಂದರು. ಸರಿ ಆಯಿತು ಅಂದ್ಬಿಟ್ಟು ನಾನು ಹಾಗೆ ಫ್ರೆಶ್ ಅಪ್ ಆಗಿಬಿಟ್ಟು ಜಿಮ್ಗೆ ಹೋಗ್ತಾ ಇದ್ದೀನಿ. ಖಂಡಿತ ನಮ್ಮ ಹೆಲ್ತ್ನ ನಾವು ಮೇಂಟೈನ್ ಮಾಡಬೇಕು. ಆ್ಯಕ್ಚುಲಿ ಒಳ್ಳೆ ಫುಡ್ನ ತಿಂದು ಅಟ್ಲೀಸ್ಟ್ ವೆಯ್ಟ್ ಗೇನ್ ಆಗಿದ್ದರೆ ವೆಯ್ಟ್ ಲಾಸ್ ಆಗೋಕ್ಕಾದ್ರೂ ಟ್ರೈ ಮಾಡಬೇಕು. ಇವತ್ತು ನನಗೆ 2 hours ಇಂಟೆನ್ಸ್ ಕೋರ್ ವರ್ಕೌಟ್ ಮಾಡಿಸ್ತಾ ಇದ್ದಾರೆ. ಸೊ ನಾನು ಬರೋದು ಕಲ್ಟ್ ಫಿಟ್ ವಿಜ್ಞಾನ್ ನಗರ್ಗೆ. ಸೊ ನಮ್ಮ ಟ್ರೈನರ್, ನಾನು ಜಾಸ್ತಿ ವೀಡಿಯೋಸ್ ಮಾಡಿಲ್ಲ, ನಮ್ಮ ಟ್ರೈನರ್ ಒಳ್ಳೆ ಟ್ರೈನ್ ಮಾಡ್ತಾರೆ, ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾರೆ, ಬೇಗ ರಿಸಲ್ಟ್ಸ್ ಸಿಗುತ್ತೆ. ಅಷ್ಟು ಇಂಟೆನ್ಸ್ ಆಗಿರುತ್ತೆ, ಕಷ್ಟ ಅನ್ಸುತ್ತೆ, ಬಟ್ ಏನೂ ಮಾಡೋದಕ್ಕಾಗೋದಿಲ್ಲ. ಸೊ ನೋಡ್ಬೋದು ಇಷ್ಟು ದಪ್ಪ ಆಗಿಬಿಟ್ಟಿದ್ದೀನಿ. ಇನ್ನು ಚಾಲೆಂಜಿಂಗ್ ಆಗಿ ತೊಗೊಂಡು ವೆಯ್ಟ್ ಲಾಸ್ ಆಗಲೇಬೇಕು. ಹೊರಗಡೆ ತಿನ್ನೋದನ್ನೆಲ್ಲ ಕಮ್ಮಿ ಮಾಡಿ ಮನೆಯಲ್ಲೇ ಹೆಲ್ದಿ ಫುಡ್, ಮನೇಲಿ ಏನು ಮಾಡಿರ್ತಾರೋ ರೈಸೇ ಆಗಿರಲಿ ಏನೇ ಆಗಿರಲಿ ಕಮ್ಮಿ ಕ್ವಾಲಿಟಿಯಲ್ಲಿ ತಿಂದು ಮೊಟ್ಟೆ ಈ ಥರ ಪ್ರೋಟೀನ್, ಹೈ ಪ್ರೋಟೀನ್ನ ಏನಂತಾರೆ ಅಳವಡಿಸ್ಕೊಂಡು ನಾವು ವೆಯ್ಟ್ ಲಾಸ್ ಅನ್ನೋದನ್ನು ಮಾಡಬಹುದು. ಸೊ ನೋಡೋಣ ಮುಂದಿನ ವೀಡಿಯೋಸಲ್ಲಿ ತಿಳಿಸ್ತೀನಿ ನಾನು ಎಷ್ಟು kg ವೆಯ್ಟ್ ಲಾಸ್ ಆಗ್ತಾ ಇದ್ದೀನಿ ಅಂದ್ಬಿಟ್ಟು. ಮಧ್ಯಾಹ್ನ ಈ ಟೈಮಲ್ಲಿ ಬಂದುಬಿಟ್ರೆ ಕಲ್ಟ್ ಫಿಟ್ಟಲ್ಲಿ ಯಾರೂ ಇರೋದಿಲ್ಲ, ಆರಾಮಾಗಿ ನಾವು ವರ್ಕೌಟ್ ಮಾಡ್ಕೋಬೋದು. ಅದೇ ಮಾರ್ನಿಂಗ್ ಈವ್ನಿಂಗ್ ಬಂದರೆ ಕುರಿಗಳ ಥರ ತುಂಬ್ಕೊಂಡಿರ್ತಾರೆ. ಆ ಜನ ಹ್ಯೂಮಿಡಿಟಿಗೇನೆ ನಮಗೆ ಸ್ವೆಟ್ ಬರ್ತಾ ಇರುತ್ತೆ, ವರ್ಕೌಟ್ ಮಾಡೋದಕ್ಕೆ ಸ್ವೆಟ್ ಬರೋಲ್ಲ, ಅಷ್ಟು ಜನ ಇರ್ತಾರೆ. ಸೊ ಇದಾದಮೇಲೆ ನಾನು ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಬಂದೆ. ಸಂಜೆ ನೋಡಿ ಯದುವೀರ್ ಸ್ಕೂಲಿಂದ ಕೂಡ ಬಂದಿದ್ದಾನೆ. ಇನ್ನು ರಾ ವಿಡಿಯೋಸ್ ಹಾಕ್ತೀನಿ ನೋಡಿ. ಸ್ಕೂಲಿಂದ ಕರ್ಕೊಂಡು ಬಂದೆ ಇವಾಗ. ಬೈಲಿ, ಏನು ಕಲ್ತ್ಕೊಂಡು ಬಂದಿದ್ಯಾ ಇವತ್ತು ಸ್ಕೂಲಲ್ಲಿ? ಚೀ ವಾಟರ್ಮೆಲನ್ ಕಟ್ ಮಾಡಿಕೊಟ್ಟಿದ್ದೆ, ತಿಂತಾ ಇದ್ದಾನೆ. ಯದುವೀರ್, ಏನು ಕಲ್ತ್ಕೊಂಡು ಬಂದೆ ಇವತ್ತು ಸ್ಕೂಲ್ನಲ್ಲಿ? ಹಾಂ, ಫಸ್ಟ್ ಹೇಳ್ಬಿಡ್ತೀನಮ್ಮ ಪ್ಲೀಸ್. ಹಾಂ, ಹೆಂಗೆ? ಸೊ ಏನು ಸ್ಟೋನ್ ಪೇಪರ್ ಸೀಸರು? ಯಾರು ಹೇಳ್ಕೊಟ್ಟಿದ್ ನಿಂಗೆ? ಅಣ್ಣನಾ? ಯಾವಣ್ಣ? ಹೌದಾ? ಏನೇನೋ ಕಲ್ತ್ಕೊಂಡ್ ಬರ್ತಾ ಇದೆಯಾ ಸ್ಕೂಲಲ್ಲಿ ಒಟ್ಟಿನಲ್ಲಿ? ಹಾಂ, ಡೇ ಕೇರ್ ಕಲ್ಸಿದ್ರೆ ಇವೆಲ್ಲ ಕಲ್ತ್ಕೊಂಡ್ ಬರ್ತಾ ಇದೆಯಲ್ಲ ನೀನು? ಏನೋ ರಾಜಾ, ನಿನ್ನ ಹೆಸರೇನು? ವಾಟ್ ಈಸ್ ಯುವರ್ ನೇಮ್? ಈ ಕಡೆ ನೋಡು. ಏನೋ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಅವರು, ನನಗೂ ಗೊತ್ತಿಲ್ಲ. ಗಮ್ ಅಂತ ಮಾತ್ರ ಸ್ಮೆಲ್ ಗಮ್ ಅಂತ ಬರ್ತಾ ಇದೆ. ಏನಾದರೂ ಒಂದು ರೆಸಿಪಿನ ಟ್ರೈ ಮಾಡ್ತಾ ಇರ್ತಾರೆ, ನಮ್ಮ ಮತ್ತೆ ಫ್ರೀಯಾಗೇ ಇರೋದಿಲ್ಲ. ಅವ್ರನ್ನ ಅವ್ರು ಬ್ಯುಸಿಯಾಗಿ ಇಟ್ಕೋತಾರೆ ಕುಕ್ಕಿಂಗಲ್ಲಿ. ಕೇಳೋಣ ತಡೀರಿ ಏನು ಮಾಡಿದ್ದಾರೆ ಅಂತ. ನೋಡಿ ವಾಟರ್ಮೆಲನ್ ಕಟ್ ಮಾಡಿ ಅಲ್ಲೇ ಇಟ್ಟಿದ್ದೀನಿ. ದುದ್ದು, ದುದ್ದು, ಹಲೋ ಹೇಳೋ, ಏನು ಕಲ್ತ್ಕೊಂಬಂದಿದ್ಯಾ ಇವತ್ತು? ಹಲೋ ಸರ್, ಏನು ಕಲ್ತ್ಕೊಂಬಂದಿದ್ದೀರಾ ಹೇಳಿ. ಫಸ್ಟ್ ಹೇಳ್ತೀಯ ಇಲ್ಲ ಇವಾಗ? ಹಾ, ಹೋಗಮ್ಮ ತಾಯಿನಾ? ಏನಿದು ಹೋಗಮ್ಮ ತಾಯಿ? ಹಾ, ಯದುವೀರ್ ಏನಂದಿದ್ದು ಇವಾಗ ನಿನ್ನ? ಏನು? ಅಲ್ಲ ಫಸ್ಟ್ ನೀನ್ ಏನ್ ಹೇಳಿದ ಇವಾಗ? ಓಯ್ ಹೋಗಮ್ಮ ತಾಯಿ ಅಂತ್ಯ ನನ್ನ? ಹೋಗು, ಯಾರು ಹೇಳ್ಕೊಟ್ಟಿದ್ದೆಲ್ಲ ನಿನಗೆ? ಬ್ಯಾಡ್ ಹ್ಯಾಬಿಟ್ ಎಲ್ಲ ಕಲ್ತ್ಕೋತಾ ಇದ್ದೀನಿ. ಹೋಗು, ನಿನ್ನ ಸೂಪರ್ ಮ್ಯಾನ್ ಎತ್ತಿ ಬಿಸಾಕ್ತಿದ್ ಮೇಲೆಗಡೆಯಿಂದ. ಸೂಪರ್ ಮ್ಯಾನ್ ಬುದ್ಧಿ ಇಲ್ಲ ನಿಂಗೆ. ಹೊಡಿತೀನಿ 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 ಹೊಡಿತೀನಿ. ಸರಿ ಬಿಡು, ಲಾಕ್ ಮಾಡ್ತೀನಿ ಡೋರು. ಬಾಯ್. ರೌಡಿಸಮ್ ಎಲ್ಲ ಮಾಡಬಾರ್ದು, ಬ್ಯಾಡ್ ಹ್ಯಾಬಿಟ್ ಅಂತಾರೆ ಅದನ್ನ. ಬಿಡು ಆಯ್ತು, ಲಾಕ್ ಮಾಡ್ತೀನಿ. ಏನ್ ಪ್ರಾಬ್ಲಮ್? ಹೋಗೋ, ಯು ಗೋ ಯು ಗೋ ಯು ಗೋ.